ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾವು ಫ್ಯಾಮಿಲಿ ಜೊತೆ ನಮ್ಮ ಪಯಣ ಹೊರಟಿರೋದು ಎಲ್ಲಿಗೆ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸಮ್ಮರ್ ವೆಕೇಷನ್ ಅಂತಲ್ಲ, ಯಾವುದೇ ವೆಕೇಷನ್ ಬಂದ್ರೂ ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋಗೋದು, ಹೇಗೆ ಎಂಜಾಯ್ ಮಾಡೋದು ಅಂತಲೇ ಇರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಮಕ್ಕಳಿಗೇನೋ ವೆಕೇಷನ್ಸ್ ಇರುತ್ತೆ, ಬಟ್ ನಮಗೆ ರಜೆಗಳೇ ಇರಲ್ಲ. ಆಮೇಲೆ ಎಲ್ಲಾದರೂ ಹೋದರೆ ಈಗಂತೂ ಬರೀ ಫ್ಯಾಮಿಲಿ ಹೋದಾಗ ಎಂಜಾಯ್ಮೆಂಟ್ ಅಂತಲೇ ಅನಿಸಲ್ಲ. ಸೊ ಹಾಗಾಗಿ ನಾವೊಂದು 3-4 ಜನ ಫ್ಯಾಮಿಲಿ ಸೇರಿಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಟ್ರಿಪ್ಪನ್ನು ಹೊರಟಿದ್ವಿ. ನಮ್ಮ ಪಯಣ ಸಾಗಿದ್ದು ಸಕಲೇಶ್ಪುರದ ಕಡೆಗೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಟ್ಲೀಸ್ಟ್ 2 ಡೇಸ್ ಆದರೂ ಇರಬೇಕು ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ನಾವು ಹಾಫ್ ಡೇನ ಮುಗಿಸ್ಕೊಂಡು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಸೊ ಜರ್ನಿ ತುಂಬ ಚೆನ್ನಾಗಿತ್ತು. ಸೊ ತುಂಬ ಬಿಸಿಲು ಇರಲಿಲ್ಲ. ಸೊ ಕೂಲಾಗಿ ವೆದರಲ್ಲೇ ಪ್ರಯಾಣ ಮಾಡಿದ್ವಿ. ಆಮೇಲೆ ಫ್ಯಾಮಿಲಿ ಎಲ್ಲ ಜೊತೆಗಿದ್ರಿಂದ ಮಾತಾಡ್ಕೊಂಡು ಆಟಾಡ್ಕೊಂಡು ಟೈಮ್ ಹೋಗಿತ್ತು ಗೊತ್ತಾಗಲಿಲ್ಲ. ಟೀ ಬ್ರೇಕು ಅಂತ ತಗೊಂಡು ಅದೊಂಥರ ಸ್ನ್ಯಾಕ್ಸ್ ಬ್ರೇಕ್ ಥರ ಆಗೋಯ್ತು. ಸೊ ಅಲ್ಲೇ ಲೈಟಾಗಿ ಟೀ ಎಲ್ಲ ಕುಟ್ಕೊಂಡು, ನಮ್ಮ ಮಕ್ಕಳು ಅಲ್ಲೇ ಒಂದು ಸ್ವಲ್ಪ ಕೇಳ್ತೀರಾ, ಗಾಡಿಯಿಂದ ಹೇಳಿದ್ಮೇಲೆ ಮತ್ತೆ ಗಾಡಿ ಹತ್ಸೋದು ತುಂಬ ಕಷ್ಟ. ಅವ್ರನ್ನೆಲ್ಲ ಒಂದು ರೌಂಡ್ ಅಲ್ಲೇ ಆಟಾಡಿಸ್ಕೊಂಡು ಮತ್ತೆ ಗಾಡಿ ಹತ್ತಿದ್ವಿ. ಮತ್ತೆ ಗಾಡೀಲಿ ನಮ್ಮ ಪುಟಾಣಿದು ತರಲೆ ಅಂತೂ ಶುರುವಾಯಿತು ನೋಡಿ. ಹಾಡು ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಯಾರಿಗೂ ಆಡೋಕ್ಕೂ ಬಿಡ್ತಿರ್ಲಿಲ್ಲ. ಅವಳದೇ ರಾಗನ ಕೇಳ್ಕೊಂಡು ರೆಸಾರ್ಟ್ ಬಂದಿದ್ದೆ ಗೊತ್ತಾಗಿಲ್ಲ. ಏನೇ ಹೇಳಿ, ಈ ಥರ ಹೊರಗೆ ಹೋಗ್ಬೇಕಾದ್ರೆ ನಮ್ಮವರು ಅನ್ನೋರೆಲ್ಲರೂ ಜೊತೆಗಿದ್ರೆ ಏನೋ ಒಂಥರ ಖುಷಿ. ಆದರೂ ನಾವು ಮಧ್ಯಾಹ್ನ ಪ್ರಯಾಣ ಸ್ಟಾರ್ಟ್ ಮಾಡಿದವರು ಅಲ್ಲೋಗಿ ತಲುಪೋಸ್ರೊತ್ತಿಗೆ ಆಲ್ಮೋಸ್ಟ್ 8:45, 9 o'clock ಆಗೋಗಿತ್ತು. ಹೋದ ತಕ್ಷಣ ಅಲ್ಲೇ ಗಾಡಿ ಪಾರ್ಕಿಂಗ್ನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಯಾಕಂದರೆ ಊಟನೂ ಬೇಗನೆ ಕ್ಲೋಸ್ ಆಗ್ತಾಯಿತ್ತು. ಸೊ ಬಟ್ ಆ ವೆದರು, ಕ್ಲೈಮೇಟು, ಅಲ್ಲಿ ರೆಸಾರ್ಟ್ ಲುಕ್ ವೈಸ್ ಅಂತ ತುಂಬ ಅಟ್ರ್ಯಾಕ್ಟ್ ಮಾಡ್ತಿತ್ತು. ನಮಗೆ ಯಾವ ರೂಮ್ ಕೊಡ್ತಾರೆ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ಸೊ ಕೊನೆಗೂ ನಮ್ಮ ರೂಮ್ನ ಎಲ್ಲ ಚೆಕ್ಇನ್ ಮಾಡಿದ್ರು. ಅವರೇ ಎಲ್ಲ ಲಗೇಜ್ ಎಲ್ಲ ಶಿಫ್ಟ್ ಮಾಡಿ ಕೊಟ್ಟರು. ಆಲ್ರೆಡಿ ನಿನ್ನೆ ಬಂದಿರೋರು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫೈರ್ ಕ್ಯಾಂಪೆಲ್ಲ ಹಾಕ್ಕೊಂಡು ಮಜಾ ಮಾಡ್ತಾಯಿದ್ರು. ನಾವು ಮತ್ತೆ ಒಂದಿನ ಫುಲ್ ವೆಯ್ಟ್ ಮಾಡಬೇಕಿತ್ತು, ಆ ರೀತಿ ಮತ್ತೆ ಎಂಜಾಯ್ ಮಾಡೋಕ್ಕೆ. ಫೈನಲಿ ಒಂಥರ ಖುಷಿ, ಒಂಥರ ಬೇಜಾರು ಮಾಡ್ಕೊಳ್ತಾ ರೂಮ್ನ ಹೋಗಿ ತಲುಪಿದ್ವಿ. ನಾವು ಮೊದಲೇ ಬುಕ್ ಮಾಡಿದ್ರಿಂದ ಅಲ್ಲೇ ಎಲ್ಲನೂ ನಮಗೆ ಡೀಟೇಲ್ಸ್ ಗೊತ್ತಾಗಿತ್ತು. ನಿಮಗೂ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ ಥರ ಅಲ್ಲೇ ಹಾಕಿರ್ತಾರೆ ಮೇನ್ ಇದರಲ್ಲಿ ಎಂಟ್ರೆನ್ಸಲ್ಲಿ. ಸೊ ಅದಾದಮೇಲೆ ನಾವು ಒಂದು ಕಡೆ ರೂಮ್ ಆದರೆ ನಮ್ಮ ಹಸ್ಬೆಂಡ್ ಅವರೆಲ್ಲ ಒಂದು ಕಡೆ ಹೋಗ್ಬಿಟ್ಟಿದ್ರು ಮುಂದೆ ಲಗೇಜ್ ತೊಗೊಂಡು. ಅಲ್ಲಿ ಬೇರೆ ಫೋನ್ ನೆಟ್ವರ್ಕ್ ಇರಲಿಲ್ಲ. ನಾವು ಇದೇ ರೂಮು ಅಂದರೆ ಇಲ್ಲೇ ಕೊಡ್ತಾರೆ ಅಂತ ಹೋಗ್ಬಿಟ್ಟಿದ್ವಿ. ಆದರೆ ನಮ್ಮ ರೂಮ್ ಅಲರ್ಟ್ ಬೇರೆ ಕಡೆ ಆಗಿತ್ತು. ತುಂಬಾ ರಶ್ಶು ಇತ್ತು, ಗೊತ್ತಲ್ವ ಸಮ್ಮರ್ ವೆಕೇಷನ್ ಅಂದರೆ. ಸೊ ಮಕ್ಕಳು ಎಲ್ಲರೂ ರೂಮು ಎಲ್ಲನೂ ನೋಡಿಕೊಂಡು ಒಂದು ರೌಂಡ್ ರೂಮ್ನೆಲ್ಲ ಇದು ಮಾಡ್ಕೊಂಡು ಬಂದ್ವಿ. ಎಕ್ಸ್ಟ್ರಾ ಒಂದು ರೂಮ್ ಕೊಟ್ಟಿದ್ರು, ಆ ಕಡೆ ಡಬಲ್ ಬೆಡ್ನ ಹಾಕಿದ್ರು. ಬಟ್ ಈ ರೂಮ್ನ ನಾವು ಯಾರೂ ಯೂಸೇ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಒಂದೇ ಹತ್ರ ಇರಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ. ರೂಮ್ ಎಲ್ಲ ತುಂಬಾ ಇಷ್ಟ ಆಯಿತು ಎಲ್ರಿಗೂ. ನೀಟ್ ಆ್ಯಂಡ್ ಕ್ಲೀನಾಗಿ ಇತ್ತು. ಬಟ್ ಬೆಡ್ ಸ್ಪ್ರೆಡ್ ಮಾತ್ರ ಸ್ವಲ್ಪ ಡಸ್ಟ್ ಥರ ಫೀಲ್ ಆಗ್ತಾಯಿತ್ತು. ಅದು ಬಿಟ್ಟರೆ ರೂಮ್ ಮಾತ್ರ ತುಂಬ ನೀಟಾಗೇ ಇಟ್ಟಿದ್ರು. ನಮ್ಮ ಮಕ್ಕಳನ್ನು ಬೆಡ್ ಮೇಲೆಲ್ಲ ಕುಂದಾಡ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಅವರಿಗೆಲ್ಲ ಹೇಳ್ತಾ ಇದ್ವಿ, ಸ್ವಲ್ಪ ವೆಯ್ಟ್ ಮಾಡಿ, ನಾಳೆಗೂ ಎನರ್ಜಿ ಬೇಕು ಅಂತ. ನನ್ನ ಲಗೇಜ್ ಪ್ಯಾಕ್ನ ಮಾಡಿದ್ನೋ ವಿಡಿಯೋ ಮಾಡಿರಲಿಲ್ಲ. ಸೊ ನನ್ನ ಲಗೇಜ್ ಈ ಥರ ಪ್ಯಾಕ್ ಮಾಡಿರ್ತೀನಿ ಆಲ್ಮೋಸ್ಟ್ ಎಲ್ಲೇ ಹೋಗೋದಾದ್ರೂ. ಯಾಕಂದರೆ ನೀಟಾಗಿ ಸಿಕ್ಬಿಡುತ್ತೆ. ಕೈ ಹಾಕಿದ ತಕ್ಷಣ ನೈಟ್ ಏನು ಹಾಕ್ಕೋಬೇಕು, ಹೋದ ತಕ್ಷಣ ಏನು ಹಾಕ್ಕೋಬೇಕು, ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿ ಆಮೇಲೆ ಬಿಚ್ಚಿದ ಡ್ರೆಸ್ನ ಅದೇ ಕವರಲ್ಲಿ ವಾಪಸ್ ಹಾಕಿಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಊಟ ಅದಾದಮೇಲೆ ನಮ್ಮ ಮಕ್ಳ ಜೊತೆಗೆ ಸ್ವಲ್ಪ ಹಂಗೆ ಆಟ ಎಲ್ಲ ಸ್ಟಾರ್ಟ್ ಆಯಿತು. ಡಿನ್ನರ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಬಂದಿದ್ದೆ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಬೇಗ ಚೆಕ್-ಇನ್ ಮಾಡಿಕೊಂಡು ನಾವು ಸ್ವಲ್ಪ ಲೈಟಾಗೆಲ್ಲ ಡಿನ್ನರ್ ತಿಂದ್ಕೊಂಡು ಬಂದು ಮಕ್ಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಮಲಗಿದ್ವಿ. ಸೊ ಡ್ರೈವ್ ಮಾಡಿದವ್ರಿಗೆಲ್ಲರಿಗೂ ಸುಸ್ತಾಗಿಬಿಟ್ಟಿತ್ತು. ಬಟ್ ನಮಗೆ ಇನ್ನೂ ಎನರ್ಜಿ ಇತ್ತು. ನಾನು ಬೆಳಗ್ಗೆ ಬೇಗ ಎದ್ದು ಟ್ರಕ್ಕಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಫಸ್ಟ್ ನಾನು ಬೇಗ ಇದ್ದಿದ್ದೆ. ತುಂಬ ಎಕ್ಸೈಟ್ ಇದ್ದೆ ನಾನು. ಬಟ್ ಎಲ್ಲರೂ ಇನ್ನೂ ಮಲ್ಕೊಂಡು ಗುರ್ಕೆ ಹೊಡಿತಾಯಿದ್ರು. ಬಟ್ ನಾನು ಎದ್ದೇಳಿಸಿ ಒಂದು ಕಡೆಯಿಂದ ಎಲ್ಲನೂ ಎದ್ದೇಳಿಸ್ದೆ. ವೆದರ್ ಮಾತ್ರ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ನಮ್ಮ ರೂಮಿಂದ ನೋಡೋಕ್ಕೆ ಸೂಪರ್ ಅಂದರೆ ಸೂಪರಾಗಿತ್ತು.
ನನಗಂತೂ ಯಾವಾಗ ಟ್ರಕ್ಕಿಂಗ್ ಹೋಗ್ತೀವೋ, ಯಾವಾಗ ಆ ಬೆಟ್ಟ ಹತ್ತುತ್ತೀನೋ ಅಂತ ಅಷ್ಟು ಎಕ್ಸೈಟ್ ಆಗಿದೆ. ಅಲ್ಲಿಂದ ನನಗೆ ಇನ್ನೂ ಹೇಗೆ ಕಾಣ್ಬೋದು ಇದು ನೇಚರು ಅಂತ ಹೇಳ್ಬಿಟ್ಟು. ಬಟ್ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೆದರು. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು ವೆದರ್ ಇಟ್ಬಿಟ್ರೆ ಫುಲ್ ಮೂಡೆಲ್ಲ ಸಕ್ಕತ್ತಾಗಿರುತ್ತೆ, ಫುಲ್ ಡೇ ಪೂರ್ತಿ ಅಂತ ಫೀಲ್ ಆಗ್ತಿತ್ತು. ಎಲ್ಲರೂ ಬರೋದು ಲೇಟ್ ಮಾಡ್ತಿದ್ರು, ನಾನು ಮಾತ್ರ ಫುಲ್ ಮುಂದೆ ಹೋಗ್ಬಿಟ್ಟು ನಮ್ಮ ಗ್ಯಾಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ವೆಯ್ಟ್ ಮಾಡಿಸ್ದೆ ಒಂದು ಸ್ವಲ್ಪ ಹೊತ್ತು. ಟ್ರಕ್ಕಿಂಗ್ ಮಾತ್ರ ಒಂದು ಅದ್ಭುತವಾಗಿತ್ತು, ನೀವೇ ನೋಡ್ಕೊಂಬನ್ನಿ. ಪಕ್ಷಿ ನವಿಲುಗಳ ಜೊತೆಗೆ ಆ ನೇಚರ್ ಜೊತೆಗೆ ಸ್ನೇಲ್ದೊಂದು ಕಾಟ ಮಾತ್ರ ನಮಗೆ ತಪ್ಪಿರಲಿಲ್ಲ. ಮಕ್ಕಳು ಎಲ್ಲಿ ನಿಂತ್ಕೊತಾರೋ ಅವ್ರ ಕಾಲ ಮೇಲೆ ಹತ್ತುತ್ತಿತ್ತು, ಅವ್ರಿಗೆ ಗೊತ್ತೆಲ್ಲ ಫುಲ್ ಡ್ಯಾನ್ಸೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಸೊ ನೋಡಿ, ವೆದರ್ ಈ ಥರ ಕಾಣಿಸ್ತಿತ್ತು. ಸೊ ಟ್ರಕ್ಕಿಂಗ್ ನೋಡ್ಕೊಂಡು ಬನ್ನಿ. Sin parar, shake your body, shine like star. Baila, en el mar, keep it going, no queda igual. Luna llena, shining down, pies descalzos on the ground. Latido fuerte, boom, boom, boom. Take me higher, feel the zoom. Ooh, yeah. Break it down, feel the sway. Cerca de mí, don't run away. Tempo beats, let's ignite. Dance with me. ನನ್ನ ಮಗಳು ಫುಲ್ ಬೆಳಗ್ಗೆ ಎಲ್ಲ ತುಂಬ ಎಕ್ಸೈಟ್ ಆಗಿದ್ಲು, ಆದರೆ ವಾಪಸ್ ಬರೋ ಜೊತೆಗೆ ಫುಲ್ ಟಯರ್ಡ್ ಆಗೋಗಿದ್ಲು. ಟಯರ್ಡ್ ಅನ್ನೋದಕ್ಕಿಂತ ಸ್ನೇಲ್ ಒಂದೆರಡು ಕಾಲ ಮೇಲೆ ಹತ್ತಿದ ತಕ್ಷಣ ಫುಲ್ ಸ್ಟಾರ್ಟ್ ಮಾಡಿದ್ಲು. ಇನ್ನು ಅಪ್ಪ ಇದ್ದರೆ ಗೊತ್ತಲ್ಲ, ಅವ್ರ ನಾಟಕಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾನು ನೈಟ್ ಈ ಡಾಗ್ಸ್ನ ಅಬ್ಸರ್ವೇ ಮಾಡಿರಲಿಲ್ಲ. ಮಾರ್ನಿಂಗ್ ನೋಡಿದ್ರೆ ಒಂದಕ್ಕಿಂತ ಒಂದು ಹೆಂಗಿದೆ ಅಂತಂದರೆ ನನಗೆ ಭಯ ಆಗ್ತಾಯಿತ್ತು ಅವ್ನು ನೋಡಿದ್ರೆ. ನೈಟೆಲ್ಲ ಆಲ್ಮೋಸ್ಟ್ ಹೊರಗೆ ಬಿಟ್ಟಿರ್ತಾರಂತೆ ಅವನ್ನ. ನಾವು ಅಲ್ಲಿಂದ ಬಂದು ಟ್ರಕ್ಕಿಂಗಿಂದ ಬಂದು ಸ್ವಲ್ಪ ಹೊತ್ತು ಶಟಲೆಲ್ಲ ಆಡಿಬಿಟ್ಟು ಬಿಸಿ ಬಿಸಿ ಟೀ ಮತ್ತು ಹಾಲು ಕುಡಿದು ತಿಂಡಿ ರೆಡಿಯಾಗಿತ್ತು. ತುಂಬ ಚೆನ್ನಾಗಿ ಮಾಡಿದರು ತಿಂಡಿ ಎಲ್ಲ. ಆಮೇಲೆ ವೆರೈಟಿನೂ ಇತ್ತು, ಉಪ್ಪಿಟ್ಟು, ಖಾರ ಬಾತು, ಇಡ್ಲಿ, ವಡ ಮತ್ತು ಶಾವಿಗೆ ಬಾತೆಲ್ಲ ಮಾಡಿದರು. ಎಲ್ಲನೂ ತಿಂದ್ಕೊಂಡು Sol y arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar, shake your body, shine like star. Baila, en el mar, keep it going, no queda igual. ತಿಂಡಿ ಮುಗಿಸಿದ ತಕ್ಷಣ ನಾವು ಹೋಗಿದ್ದೆ ಮಕ್ಕಳನ್ನೆಲ್ಲ ಆಟಾಡ್ಸೋಕ್ಕೆ. ಅಲ್ಲೇ ಒಂದು ಕಿಡ್ಸ್ ಪಾರ್ಕ್ ಇತ್ತು, ತುಂಬ ಚೆನ್ನಾಗಿತ್ತು. ಕಿಡ್ಸ್ ಪಾರ್ಕಲ್ಲಿ ಆಟಾಡಿದ ಮೇಲೆ ಅಲ್ಲೇ ಪಕ್ಕದಲ್ಲಿ ರೆಸಾರ್ಟ್ ಪಕ್ಕದಲ್ಲೇ ಜರಿ ಹರಿತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಮಕ್ಕಳು ವಾಪಸ್ ಬರೋಕ್ಕೆ ರೆಡಿ ಇರಲಿಲ್ಲ. 1 ಕಿಲೋಮೀಟ್ರು ಆ ಜರಿಯಲ್ಲೇ ವಾಕ್ ಹೋದ್ವಿ ಎಲ್ಲರೂ. ಒಂದು ಸ್ವಲ್ಪ ಹೊತ್ತು ವಾಕ್ ಹೋಗ್ಬಿಟ್ಟು ಅಲ್ಲೇ ಆಟ ಆಡಿಕೊಂಡು, ಅದೇನೋ ನೀರಿಗೂ ನಮಗೂ ಒಂಥರ ನಂಟಲ್ವಾ. ನೀರಿಗೆ ಇಳಿಯೋವರೆಗೂ ಒಂಥರ ಭಯ. ಆಮೇಲೆ ನೀರು ಬಿಟ್ಟು ಮೇಲೆ ಬರಬೇಕು ಅಂದರೆ ಆಗೋದೇ ಇಲ್ಲ. ನಮ್ಮ ಮಕ್ಕಳು ಅಂತೂ ನೀರು ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ಬಟ್ ತುಂಬ ಗೇಮ್ಸ್ ಎಲ್ಲ ಇತ್ತು. ವೆದರ್ ಬೇರೆ ಹೆಂಗಿತ್ತು ಅಂದರೆ ಫುಲ್ ಮಳೆ ಬರೋ ಥರ ಇತ್ತು ವೆದರು. ಸೊ ನಮ್ಮ ದುರದೃಷ್ಟಕ್ಕೋ ಏನೋ ಗೊತ್ತಿಲ್ಲ, ಫುಲ್ ಗೇಮ್ಸ್ನ ಆಡಲಿಕ್ಕಾಗಲಿಲ್ಲ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಫುಲ್ ಚಳಿ 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 ಥರ ಫೀಲ್ ಆಗ್ತಾಯಿತ್ತು.
ಆದ್ರೂ ಬಿಡ್ತೀವ. ಅಲ್ಲಿಂದ ಮತ್ತೆ ಸ್ವಲ್ಪ ಬೋಟಿಂಗ್ ಎಲ್ಲ ಹೋದ್ವಿ. ಸೊ ಬೋಟಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಕ್ಕಳನ್ನು ತುಂಬ ಎಂಜಾಯ್ ಮಾಡಿದ್ರು. ಬಟ್ ಬೋಟಿಂದ ಬರೋ ಅಷ್ಟೊತ್ತಿಗೆ ಬೋಟ್ ಒಳಗೆ ಸ್ನೇಲ್ಸ್ ಎಲ್ಲ ಇದ್ದು ಅನ್ಸುತ್ತೆ. ನನಗೆಲ್ಲ ಕೈಗೆಲ್ಲನೇ ಕಚ್ಚಿಬಿಟ್ಟಿತ್ತು. ಬಟ್ ಅದು ಕಚ್ಚಿದ್ದು ಇದು ಮಾಡಿದ್ದು ಗೊತ್ತಾಗಲ್ಲ. ಬಟ್ ಅದಾದಮೇಲೆ ಆ ಉರಿ ಇದೆಯಲ್ಲ, ಅಪ್ಪ ಆಗದೇ ಇಲ್ಲ. ಅಲ್ಲಿಂದ ಬಂದು ಬೋಟ್ ಮುಗಿಸ್ಕೊಂಡು ಸ್ವಲ್ಪ ಫನ್ ಗೇಮ್ ಮಾಡಿಬಿಟ್ಟು ಅಲ್ಲಿಂದ ನಾವು ಪೂಲ್ಗೆ ಹೋಗಿದ್ವಿ. ಪೂಲ್ಗೆ ಹೋಗಿರೋದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಪೂಲ್ಗೆ ಹೋಗಿದ್ರಿಂದ ಅಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅದಾದಮೇಲೆ ಲಂಚ್ನೆಲ್ಲ ಮುಗಿಸ್ಕೊಂಡು ನಾವು ಪೂಲ್ ಮುಗಿಸ್ಕೊಂಡು ಲಂಚ್ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗೆ ಮಳೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಎಲ್ಲರೂ ರೂಮಲ್ಲೇ ಸ್ವಲ್ಪ ಹೊತ್ತು ಗೇಮ್ಸು ಅಥವಾ ಕೆಲವೊಬ್ರೆಲ್ಲ ರೆಸ್ಟ್ ಮಾಡಿದ್ವಿ. ಆಮೇಲೆ ಫ್ರೆಶ್ ಅಪ್ ಆದ್ವಿ. ಅಷ್ಟರೊಳಗೆ ಈವ್ನಿಂಗ್ ಆಗಿ ಹೋಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ Luna llena, shining down, pies descalzos on the ground, latido fuerte, boom boom boom, take me higher, feel the zoom, oh yeah, break it down, feel the sway, cerca de mí, don't run away, tempo beats, let's ignite, dance with me through the night, baila. ಲಂಚ್ ಮುಗಿದ್ಮೇಲೆ ಅಲ್ಲೇ ಬಂದಿದ್ದಂಥ ಒಂದು ಬ್ಯಾಚ್ ಮಳೆ ಬಂದರೂ ಪರವಾಗಿಲ್ಲ, ನಾವು ಕ್ರಿಕೆಟ್ ಆಡೋದೇ ಸರಿ ಅಂತ ಫುಲ್ ಕ್ರಿಕೆಟ್ ಆಡ್ತಾಯಿದ್ರು. ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಹೊರಗೆ ಕುತ್ಕೊಂಡು ಅವ್ರು ಆಡೋ ಕ್ರಿಕೆಟ್ನ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಸ್ಟಾರ್ಟ್ ಆಯಿತು ಅಲ್ವಾ, ಈವ್ನಿಂಗ್ ಇಂಡೋರ್ ಗೇಮ್ಸ್ ಎಲ್ಲ ಆಡಿಕೊಂಡು ಅಲ್ಲಿಂದ ಬಂದ್ವಿ. ನೋಡ್ರಿ, ಕುಣಿದಿದ್ದು ಡ್ಯಾನ್ಸ್ ಬರೋರ್ಗೂ ಒಂದು ಲೆಕ್ಕ ಆದರೆ ಬರದೇ ಇರೋರು ಇನ್ನೊಂದು ಲೆಕ್ಕ ಅನ್ನೋ ಥರ. ನಾವು ಫೈರ್ ಕ್ಯಾಂಪ್ ಅಟೆಂಡ್ ಆಗಲಿಲ್ಲ, ಫುಲ್ ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿಂದ ರೂಮಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡಿದ್ವಿ. ಸುಮ್ಮನೆ ಅಲ್ಲ, ಫ್ಯಾಮಿಲಿ ಜೊತೆ ಗೇಮ್ಸ್ ಆಡೋದು ಒಂಥರ ಮಜಾ ಇರುತ್ತೆ. Sin parar, shake your body, shine like star. Baila, en el mar, keep it going, no queda igual. ಲಂಚ್ ಮುಗಿಸ್ಕೊಂಡ್ಮೇಲೆ ನಮ್ಮ ಪುಟಾಣಿ ಪಾಪದು ಬರ್ಡೇ ಇತ್ತು. ಸ್ವಲ್ಪ ಅಲ್ಲೇ ಲೈಟಾಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಅಡ್ವೆಂಚರ್ ಗೇಮ್ಸ್ಗೆ ರೆಡಿ ಆದ್ವಿ. ನೋಡಿ, ಇಲ್ಲಿಗೆ ಬಂದು ನೋಡಿದ್ರೆ ಹಾಡಬೇಕು ಅನಿಸೋದು ಒಂದು ಕಡೆ, ಆದರೆ ಯಾಕಪ್ಪ ಬೇಕು ಅಂತ ಇನ್ನೊಂದು ಕಡೆ ಅನ್ನಿಸ್ತಿತ್ತು. ಯಾಕಂದರೆ ಆ ಥರ ಇತ್ತು, ಎಲ್ಲೂ ಎಂಡಿಂಗ್ ಪಾಯಿಂಟ್ ಅಂತ ಇರಲಿಲ್ಲ. ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ರೌಂಡ್ ಹಾಕ್ಕೊಂಡೆ ಕೆಳಗೆ ಬರಬೇಕಿತ್ತು. ನಮಗೆ ಅಂತೂ ಯಾರಿಗೂ ಫಸ್ಟೇ ಧೈರ್ಯ ಇರಲಿಲ್ಲ, ಬಾಯ್ಸ್ ಹೋಗ್ಲಿ ಅಂತ ಕಾಯ್ತಾ ಇದ್ವಿ. ಸೊ ಅವರೆಲ್ಲ ಹೋದ್ಮೇಲೆ ಅದರಲ್ಲೂ ಅಣ್ಣ ತುಂಬ ಚೆನ್ನಾಗಿ ಆಡಿದ್ರು ಉದಯಣ್ಣ. ಸೊ ಉದಯಣ್ಣ ಆಡಿದ್ಮೇಲೆ ಒಂಚೂರೆಲ್ಲ ನಮಗೂ ಧೈರ್ಯ ಬಂತು, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಡ್ವೆಂಚರ್ ಗೇಮ್ ಮಾತ್ರ ನಿಜವಾಗ್ಲೂ ಇಷ್ಟಪಡೋರಿಗೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಒಂದು ರೋ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಬರಬೇಕು. ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಒಂದಾದ್ಮೇಲೆ ಒಂದು ಕಂಪ್ಲೀಟ್ ಮಾಡ್ಕೊಳ್ತಾ ಬರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಎಕ್ಸೈಟ್ ಆಗಿತ್ತು. ಮೇಲಿರೋರ್ಗೊಂಥರ ತಾಪತ್ರ ಆದರೆ ಕೆಳಗಿಂದ ಗೈಡ್ ಮಾಡೋರ್ಗೊಂಥರ. ಆಮೇಲೆ ನಾವೂ ಹೆಂಗೋ ಧೈರ್ಯ ಮಾಡಿಬಿಟ್ಟು ಹೊರಟ್ವಿ. ನಮ್ಮ ಗ್ರೂಪಲ್ಲಿ ಕವಿತಕ್ಕ ಅಂತೂ ಸಖತ್ತಾಗಿ ಆಡಿದ್ರು, ನಾವು ಎಂಜಾಯ್ ಮಾಡಿದ್ವಿ. ನಮಗೆ ಯಾವುದು ಆಡೋಕ್ಕಾಗತ್ತಾ ಅಂತ ಅನಿಸ್ತಿತ್ತು, ಅಲ್ಲಿ ಮಾತ್ರ ಹೋದ್ವಿ. ಇಲ್ಲದೆ ಇರೋದಕ್ಕೆ ಅಲ್ಲಿಂದನೇ ಟರ್ನ್ ತೊಗೊಂಡ್ಬಿಡ್ತಿದ್ವಿ. ಸೊ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿ ಆಡೋರು ಖಂಡಿತ ಇಲ್ಲಿ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಟ್ರೈ ಮಾಡಿ.
Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar. Shake your body, shine like star. Baila, en el mar. Keep it going, no queda igual. Luna llena, shining down. Pies descalzos on the ground. Latido fuerte, boom, boom, boom. Take me higher, feel the zoom. Ooh, yeah. Break it down, feel the sway. Cerca de mí, don't run away. Tempo beats, let's ignite. Dance with me through the night. Baila, sin parar. Shake your body, shine like star. Baila, en el mar. Keep it going, no queda igual. ಎಲ್ಲ ಅಡ್ವೆಂಚರ್ ಗೇಮ್ಸ್ನ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಮುಖನ ನಮಗೆ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ. ಬಿಸಿಲಿಗೆ ಫುಲ್ಲು ಟಯರ್ಡ್ ಆಗೋಗಿತ್ತು. ಕೆಳಗಿಳಿದು ಬಂದಮೇಲೆ ಅಂತೂ ಏನೋ ಸಾಧಿಸಿದ್ದೀವೇನೋ ಅನ್ನೋಷ್ಟು ಖುಷಿ ಒಂದೆರಡು ಅಡ್ವೆಂಚರ್ ಗೇಮ್ ಆಡಿರೋದಕ್ಕೆ. ಇದನ್ನೆಲ್ಲ ಕೆಲವೊಬ್ರು ಸ್ವಲ್ಪ ಹೈಟ್ ಇರೋರಿಗೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ಮೇಲೆಲ್ಲ ರೋಪ್ ಸಿಗೋದ್ರಿಂದ. ನಮಗೆಲ್ಲ ರೋಪ್ ಸಿಗ್ತಿರ್ಲಿಲ್ಲ, ಯಾಕಂದರೆ ಕಾಲಿಟ್ಟ ತಕ್ಷಣ ಇದೆಲ್ಲ ಒಳಗೋದಂಗೆ ಫೀಲ್ ಆಗ್ತಾಯಿತ್ತು ಟ್ಯೂಬ್ಸ್ ಎಲ್ಲ. ಸೊ ಆವಾಗ ನಮಗೆ ಬಿದ್ದೇ ಬಿಡ್ತೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಕೆಳಗೆ ಬಂದಮೇಲೆ ನಾವೇನೋ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ನಾನು ಅದನ್ನ ಹೇಳಿದೆ ಇದನ್ನ ಹೇಳಿದೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಅಲ್ಲಿಂದ ಅಡ್ವೆಂಚರ್ ಗೇಮೆಲ್ಲ ಮುಗಿಸಿದ್ಮೇಲೆ ನಾವು ಮತ್ತೆ ಮಕ್ಕಳಿಗೆಲ್ಲ ಏನೂ ಆಡಿಸ್ತಾ ಇದ್ದಿದ್ದರಿಂದ ಅವ್ರಿಗೂ ಸ್ವಲ್ಪ ಬೇಜಾರಾಗಿತ್ತು. ಮತ್ತು ಅವ್ರನ್ನ ಇನ್ನೊಂದು ರೌಂಡು ಪಾರ್ಕಿಗೆ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಅವ್ರದ್ದೇ ಆದಂಥ ಟೈಮನ್ನು ಅವ್ರಿಗೆ ಕೊಟ್ವಿ. ಅದಾದಮೇಲೆ ಮಕ್ಕಳು ಮತ್ತೆ ನೀರ ಹತ್ರ ಹೋಗಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ಜರಿ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಎಂಜಾಯ್ ಮಾಡಿ, ಅಲ್ಲಿ ಮಕ್ಕಳಷ್ಟೇ ಅಲ್ಲ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ನೀರಿನ ಜೊತೆ. ಸೊ ಅಣ್ಣ ಮಾತ್ರ ಸೆಕೆಂಡ್ ರೌಂಡ್ವರೆಗೂ ಹೋಗಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಬಂದರು. ಅದಾದಮೇಲೆ ರೂಮಿಗೆ ಹೋಗ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಮ ಪಯಣವನ್ನು ಬೆಂಗಳೂರು ಕಡೆಗೆ ಸಾಗಿಸಿದ್ವಿ. ಎಲ್ಲೋದ್ರೂ ಅಷ್ಟೇ ವಾಪಸ್ ಮತ್ತೆ ಬರಲೇಬೇಕು. ಬಟ್ ಇರೋ ಒಂದು ಜೀವನದಲ್ಲಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು. ಅಟ್ಲೀಸ್ಟ್ ನಮ್ಮ ಕರ್ನಾಟಕವನ್ನಾದರೂ ನಾವು ಸುತ್ತಿ ನೋಡಬೇಕು. ಭಾರತವನ್ನು ಆಗಿಲ್ಲ ಅಂತಂದ್ರು ನಮ್ಮ ಕರ್ನಾಟಕದಲ್ಲೇ ಎಷ್ಟೊಂದು ವಿಸಿಟಿಂಗ್ ಪ್ಲೇಸ್ಗಳಿದೆ, ಎಷ್ಟೊಂದು ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಸೊ ಆ ನೇಚರ್ನ ನೋಡೋಕ್ಕೆ ಒಂದು ಚಂದ ಅಲ್ವಾ. ಸೊ ಅಲ್ಲಿಂದ ಲಗೇಜ್ ಪ್ಯಾಕ್ ಮಾಡ್ಕೋಬೇಕಾದ್ರೆ ಎಲ್ಲ ಒಂದು ಕಡೆ ಬೇಜಾರಾಗ್ತಾಯಿತ್ತು. ತುಂಬ ಚೆನ್ನಾಗಿತ್ತಲ್ಲ ಈ ಟೈಮ್ ಮತ್ತೆ ಸಿಗಲ್ವಲ್ಲ ಅಂತ. ಆದರೆ ನಾವೆಲ್ಲ ಸ್ವಲ್ಪ ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಂಡ್ವಿ, ಯಾಕಂದರೆ ಮಕ್ಕಳ ಜೊತೆಗೆ ಹೋಗಿದ್ರಿಂದ ಕಂಪ್ಲೀಟ್ ಟೈಮ್ನ ಯುಟಿಲೈಸ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಸೊ ನೀವು ಪ್ಲ್ಯಾನ್ ಮಾಡಿ ವಿಸಿಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಸಿ ಯು ಸೂನ್.